Hello everyone, good morning. ಸೊ ಇವತ್ತು ಒಂದು ವಿಡಿಯೋ ಎಸ್ ಎಫ್ ಎಂ ಸಿ ಪ್ರೊಫೈಲ್ ಸೆಂಟರ್ ಮೇಲೆ ಇರುತ್ತೆ. ಸೊ ಅದಕ್ಕೆ ನಾನು ಸುಮಾರು ಕ್ರೆಡೆನ್ಷಿಯಲ್ಸ್ಗಳೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮೇಜರ್ಲಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ಪ್ರೊಫೈಲ್ ಸೆಂಟರ್ ವರ್ಕ್ಸ್. ಪ್ರೊಫೈಲ್ ಸೆಂಟರ್ ಮುಂಚೆ ಆ್ಯಂಡ್ ಮೇಜರ್ಲಿ ಇಂಪಾರ್ಟೆನ್ಸ್ ಏನು ಅಂದರೆ ನಮ್ಮ ಹತ್ರ ಸೇಲ್ಸ್ ಫೋರ್ಸ್ CRM ಇದೆ, ಎಸ್ ಎಫ್ ಎಂ ಸಿ ಇದೆ, ಇವೆರಡು ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಆಗೋಗಿದೆ. ಅಜೆಂಡಾ ಇಸ್ ನಾಟ್ ಟು ಕನೆಕ್ಟ್ ದಿಸ್, ಅಜೆಂಡಾ ಇಸ್ ಟು ಅಂಡರ್ಸ್ಟ್ಯಾಂಡ್ ಹೌ ಕ್ಲೌಡ್ ಪೇಜಸ್ ಕ್ಯಾನ್ ಬಿ ಯುಟಿಲೈಸ್ಡ್. ಸೊ ಇದಕ್ಕೆ ಸುಮಾರು ಕ್ರೆಡೆನ್ಷಿಯಲ್ಸ್ ಇದೆ, ಅದನ್ನು ನಾನು ಟೀಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಫಸ್ಟ್ ಬಂದು ಜಿಮೇಲ್ಗೆ ಎಲ್ಲರೂ ಲಾಗಿನ್ ಆಗಬೇಕು, ಕ್ರೆಡೆನ್ಷಿಯಲ್ಸ್ ಇಸ್ಕೊಳ್ಳಿ ವೆನ್ ಯು ಆರ್ ವಾಚಿಂಗ್ ದಿಸ್. ಸೆಕೆಂಡು ಸೇಲ್ಸ್ಫೋರ್ಸ್ CRM ಡೆವಲಪರ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಓನ್ಲಿ ಫಾರ್ ಲರ್ನಿಂಗ್ ಪರ್ಪಸ್. ಆ್ಯಂಡ್ ಮಾರ್ಕೆಟಿಂಗ್ ಕ್ಲೌಡಲ್ಲಿ ಇದೊಂದು BU ಇದೆ ಆಯಿತಾ. ಈ BUಗೆ ಒಂದು ಯೂಸರ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಈ BUಗೆ ಈ ಸೇಲ್ಸ್ಫೋರ್ಸ್ CRM ಕನೆಕ್ಟ್ ಆಗಿದೆ. ಇದು ಡೆವಲಪರ್ ಅಕೌಂಟ್ ರಿಯಲ್ ವರ್ಲ್ಡಲ್ಲಿ ಆಯ್ತಾ. ಡೆವಲಪರ್ ಅಕೌಂಟ್ ಇದ್ರೂ ಓಕೆ, ರಿಯಲ್ ವರ್ಲ್ಡ್ ಆಲ್ಮೋಸ್ಟ್ ಎಲ್ಲ ಸೇಮ್. ರಿಯಲ್ ವರ್ಲ್ಡ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಕಮಿಂಗ್ ವಿಡಿಯೋಸಲ್ಲಿ. ಸೊ ಇದಿಷ್ಟು ರೆಡಿ ಇದೆ. ಈಗ ಅಲ್ಲಿ ಲಾಗಿನ್ ಆ್ಯಡ್ ಜಿಮೇಲ್ಗೆ ಲಾಗಿನ್ ಆಗಿದ್ದೀನಿ. ಏನಾದ್ರು ಬೇಕಿದ್ರೆ ಟೆಸ್ಟ್ ಮಾಡೋದಕ್ಕೆಲ್ಲ ಇದೊಂದೇ ಇಮೇಲ್ ID ಯೂಸ್ ಮಾಡ್ತೀನಿ ನಾನು. ಸೆಕೆಂಡ್ ಒನ್ ಅಲ್ಲಿ ಬಿ ಲಾಗಿಂಗ್ ಇನ್ ಟು ಸೇಲ್ಸ್ಫೋರ್ಸ್ CRM. ಸೊ ಸೇಲ್ಸ್ಫೋರ್ಸ್ CRM ಅಂದರೆ ಡೆವಲಪರ್ ಅಕೌಂಟೇ ಆಗಬೇಕು ಅಂತ ಏನಿಲ್ಲ, ಯು ಕ್ಯಾನ್ ಆಲ್ಸೋ ಲಾಗಿನ್, ನಿಮ್ಗೆ ಲಾಗಿನ್ಸ್ ಇದ್ರೆ. ಸೊ login.salesforce.com. ಸೊ ಈ ಬ್ರೌಸರ್ನ ನಾನು ಯೂಸ್ ಮಾಡೋದು ಡೆಡಿಕೇಟೆಡ್ ಫಾರ್ ಓನ್ಲಿ ದಿಸ್ ಟ್ರೈನಿಂಗ್. ಸೊ ಪಾಸ್ವರ್ಡ್ಗಳು ಸ್ಕ್ರೀನ್ ಮೇಲೆ ವಿಸಿಬಲ್ ಇಲ್ಲ. ಲಾಗಿನ್ ಇನ್. ಸೊ ಸೇಲ್ಸ್ಫೋರ್ಸ್ CRM ಲಾಗಿನ್ ಆಗ್ತಾ ಇದ್ದೀನಿ. ಆದಷ್ಟು ಪಾಸ್ವರ್ಡ್ ಸೇವ್ ಮಾಡಬೇಡಿ ಬ್ರೌಸರ್ಸಲ್ಲಿ. ಸೊ ದಿಸ್ ಇಸ್ ಡೆವಲಪರ್ ಅಕೌಂಟ್. ಸೊ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಡೆವ್ ಅಂತ. ಸೊ ರಿಯಲ್ ವರ್ಲ್ಡ್ದು ಇದೆ, ಅದನ್ನು ತೋರಿಸ್ತೀನಿ, ಏನು ಚೇಂಜಸ್ ಇರಲ್ಲ. ಇಫ್ ಇಟ್ ಇಸ್ ಎ ಡೆವಲಪರ್ ಆರ್ ದಿಸ್ ಒನ್. ಸೊ ಅದೇ ಥರನೇ ಮಾರ್ಕೆಟಿಂಗ್ ಕ್ಲೌಡ್ಗೆ ಲಾಗಿನ್ ಆಗ್ತೀನಿ, mc.exact.com. ಸೊ ಕ್ರೆಡೆನ್ಷಿಯಲ್ಸ್ ಆರ್ ನಾಟ್ ಮೆನ್ಷನ್ ಡಿಸ್ಪ್ಲೇ. ಸೊ ಇದಕ್ಕೆ ಅಥೆಂಟಿಕೇಟರ್ ಆ್ಯಪ್ ಬೇಕು. ಸೊ ಅದಕ್ಕೆ ಸದ್ಯಕ್ಕೆ ನನ್ನ ಹತ್ರನೇ ಇರುತ್ತೆ. ಸೆಟಪ್ ಆಕ್ಸೆಸ್ ಇರಲ್ಲ, ಯು ಕೆ ನಾಟ್ ಆಕ್ಸೆಸ್ ಎನಿಥಿಂಗ್. ಸೊ ಫಸ್ಟ್ ಲಾಗಿನ್ ಆಗ್ತಾ ಇದ್ದೀನಿ. ಈಗ ಫಸ್ಟ್ ಕೆಲಸ ಏನು, ಅಸ್ಯೂಮ್ ದಟ್ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಆಗೋಗಿದೆ. ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಆಗೋಗಿದೆ ಆ್ಯಂಡ್ ಈ ಅಕೌಂಟು ಈ ಬಿಸ್ನೆಸ್ ಯೂನಿಟ್ ಮಾತ್ರ ಕನೆಕ್ಟ್ ಆಗ್ತಾ ಇದೆ. ಸೊ ದಟ್ ಇಸ್ ದ ರೀಸನ್ ಇಟ್ ಇಸ್ ಅ ಮಲ್ಟಿ ಆರ್ಗ್ ಒನ್. ಸೊ ನಾನೀಗ ಮಲ್ಟಿ ಆರ್ಗ್ ಎನೇಬಲ್ಡ್ ಮಾರ್ಕೆಟಿಂಗ್ ಕ್ಲೌಡಲ್ಲಿ ಇದ್ದೀನಿ ಆ್ಯಂಡ್ ನಾನಿರೋದು ಈ BU. ಐ ಹ್ಯಾವ್ ಓನ್ಲಿ ಆಕ್ಸೆಸ್ ಟು ದಿ BU, ಸೆಟಪ್ ಆಕ್ಸೆಸ್ ಇಲ್ಲ. ಅದ್ಬಿಟ್ಟು ನಾನು ಇನ್ನೇನು ಬೇಕಾದ್ರೂ ಮಾಡ್ಬೋದು. ಯೂಶಲಿ ನಾವು ವರ್ಕ್ ಮಾಡೋದು ಜಾಸ್ತಿ ಇಮೇಲ್ ಸ್ಟುಡಿಯೋ ಎಲ್ಲ ಆಗಿರೋದ್ರಿಂದ ಕ್ಲೌಡ್ ಪ್ರಿಫರೆನ್ಸಸ್ ಚೇಂಜ್ ಮಾಡ್ಕೋತೀನಿ, ನಾಟ್ ಮ್ಯಾಂಡೇಟರಿ, ಬೇಕಾದರೆ ಮಾಡ್ಕೊಳ್ಳಿ. ಸೊ ಡಿಫಾಲ್ಟ್ ಲಾಗಿನ್ ಐ ವಿಲ್ ಬಿ ಮೇಜರ್ಲಿ ವರ್ಕಿಂಗ್ ಇನ್ ಇಮೇಲ್ ಸ್ಟುಡಿಯೋ ಇನಿಷಿಯಲ್ ಆಯಿತಾ. C.exact ಆಗುತ್ತೆ. ಸೊ ನಾವು ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಅಲ್ಲಿರೋ ಯಾವುದೇ ಎಕ್ಸಸೈಸಸ್ ಮಾಡ್ತಾ ಇಲ್ಲ. ವಿ ಆರ್ ಓನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಪ್ರೊಫೈಲ್ ಸೆಂಟರ್ ಪೇಜ್. ಸೊ ಅದಕ್ಕೆ ಫಸ್ಟ್ ಬೇಸಿಕ್ ಏನೇನು ಬೇಕು ರೆಡಿ ಮಾಡ್ಕೋತಾ ಇದ್ದೀನಿ. ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಆಗೋಗಿದೆ, ಲಾಗಿನ್ ಆಗಿದ್ದೀನಿ. ಈಗ ನನಗೆ ಒಂದು ಟೆಸ್ಟ್ ಮಾಡೋದಕ್ಕೆ ಒಂದು ಕಾಂಟ್ಯಾಕ್ಟ್ ಬೇಕು. ಆ ಕಾಂಟ್ಯಾಕ್ಟ್ನ ಇದೇ ಇಮೇಲ್ ID ಮೇಲೆ ಕ್ರಿಯೇಟ್ ಮಾಡ್ತೀನಿ. ಸೊ ನಾನೀಗ ಸೇಲ್ಸ್ಫೋರ್ಸ್ CRM ಅಲ್ಲಿ ಇದ್ದೀನಿ. ಸೇಲ್ಸ್ ಕ್ಲೌಡ್ಗೆ ಹೋಗ್ತೀನಿ, ಒಂದು ಕಾಂಟ್ಯಾಕ್ಟ್ ಕ್ರಿಯೇಟ್ ಮಾಡ್ತೀನಿ ಬಿಕಾಸ್ ಐ ವಾಂಟ್ ಟು ಟೆಸ್ಟ್ ಎವ್ರಿಥಿಂಗ್ ಆನ್ ದಿಸ್ ಒನ್. ಸೊ ಕಾಂಟ್ಯಾಕ್ಟ್ಸ್ಗೆ ಹೋಗ್ತೀನಿ, ಐ ವಿಲ್ ಬಿ ಕ್ರಿಯೇಟಿಂಗ್ ಅ ನ್ಯೂ ಕಾಂಟ್ಯಾಕ್ಟ್, ಬ್ರ್ಯಾಂಡ್ ನ್ಯೂ ಕಾಂಟ್ಯಾಕ್ಟ್ ಕ್ರಿಯೇಟ್ ಮಾಡ್ತೀನಿ ವಿತ್ ದಿ ಸೇಮ್ ಇಮೇಲ್ ID. ಸೊ ಕಾಂಟ್ಯಾಕ್ಟ್ಸ್ ನ್ಯೂ ಇಮೇಲ್ ಅಡ್ರೆಸ್ ಕೊಡ್ತೀನಿ. ಸೊ ಫಸ್ಟ್ ನೇಮ್ ನಂದೇ ಕೊಟ್ಟಿರ್ತೀನಿ, ಅದನ್ನ anyhow will be working a lot on this. So this is my contact. I'll click on save. So another contact ರೆಡಿ ಆಯಿತು. ಈ ಕಾಂಟ್ಯಾಕ್ಟ್ಗೆ ಕಾಂಟ್ಯಾಕ್ಟ್ ಕೀ ಇದೆ, ದಿಸ್ ಇಸ್ ದಿ ಕಾಂಟ್ಯಾಕ್ಟ್. ಇದು ಬೇಕು ನನಗೆ ಟೆಸ್ಟ್ ಮಾಡೋದಕ್ಕೆಲ್ಲ. ಸೊ ದಿಸ್ ಇಸ್ ಮೈ ಕಾಂಟ್ಯಾಕ್ಟ್. ಸೊ ಈ ಕಾಂಟ್ಯಾಕ್ಟ್ಗೆ ನಾನು ವರ್ಕ್ ಮಾಡ್ತಾ ಇರೋದು ಕ್ಲೌಡ್ ಪೇಜಲ್ಲಿ. ಸೊ ಪ್ರಿಫರೆನ್ಸ್ ಸೆಂಟರ್ ಬೇಸಿಕಲಿ. ಸೊ ಪರ್ಸನಲೈಸೇಷನ್ ಎನೇಬಲ್ ಇಲ್ಲ. ಸೊ ಕ್ಲೌಡ್ ಪೇಜಸ್ಗೆ ಹೋಗ್ತೀನಿ, ನನ್ನ ಹೆಸರಲ್ಲಿ ಒಂದು ಫೋಲ್ಡರ್ ಮಾಡಿಕೊಂಡು ಅಲ್ಲಿ ವರ್ಕಿಂಗ್ ಆನ್ ದಟ್ ಒನ್.
ಸೊ ಈಗ ಸ್ಪೆಸಿಫಿಕಲಿ ನಾನು ಈ CRM ಮಾಡ್ತಾ ಇರೋದ್ರಿಂದ ಒಂದು ಸಬ್ ಫೋಲ್ಡರ್ ಮಾಡ್ಕೋತೀನಿ ಆಸ್ ಅ ಬೆಸ್ಟ್ ಪ್ರಾಕ್ಟೀಸ್. ಐ ಹ್ಯಾವ್ ಎಂಪ್ಲಾಯೀಸ್, ಪರ್ಸನಲ್ ಕಾಂಟ್ಯಾಕ್ಟ್ಸ್, ಕ್ಲೌಡ್ ಪೇಜಸ್ ಸುಮಾರು ಇದೆ, ಒಂದು ಫೋಲ್ಡರ್ ಮಾಡ್ಕೋತೀನಿ. ಸೊ ಐ ವಿಲ್ ಬಿ ಕಾಲಿಂಗ್ ದಿಸ್ ಒನ್ ಆ್ಯಂಡ್ ಡೆವಲಪರ್ ಪ್ರೊಫೈಲ್ ಆ್ಯಂಡ್ ಪ್ರಿಫರೆನ್ಸ್. ಮುಂದೆ ಪ್ರಿಫರೆನ್ಸ್ ಮಾಡ್ತೀನಿ ಅದಕ್ಕೆ. ಪ್ರೊಫೈಲ್ ಆ್ಯಂಡ್ ಪ್ರಿಫರೆನ್ಸ್ ಅಂತ ಇದು ಫೋಲ್ಡರ್ ನೇಮು. ಸೊ ಇಲ್ಲಿ ಐ ಬಿ ಕ್ರಿಯೇಟಿಂಗ್ ಬೇಜಲ್ಲಿ 2-3 ಐ ಆಮ್ ನಾಟ್ ಶೋರ್. ಸೊ ಫಸ್ಟ್ ನನಗೆ ಬೇಕಾಗಿರೋದು ಒಂದು ಪ್ರೊಫೈಲ್ ಸೆಂಟರ್ ಪೇಜು, ಅದಕ್ಕೊಂದು ಥ್ಯಾಂಕ್ ಯು ಪೇಜ್ ಬೇಕು. ಪ್ರೊಫೈಲ್ ಸೆಂಟರ್ ಪೇಜ್ ಬೇಕು. ಎರಡನೇದು ಥ್ಯಾಂಕ್ ಯು ಪೇಜ್ ಬೇಕು. ಸೊ ಪ್ರೊಫೈಲ್ ಸೆಂಟರ್ ಪೇಜ್ ಆ್ಯಂಡ್ ಥ್ಯಾಂಕ್ ಯು ಪೇಜ್ ಎರಡನ್ನ ಫಸ್ಟ್ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀನಿ. ಲೆಟ್ ಮಿ ಗೋ ವಿತ್ ಕ್ಲೌಡ್ ಪೇಜಸ್. ಸೇವ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಸೊ ಫಸ್ಟ್ ಈ ಪೇಜ್ ಬೇಕು ನನಗೆ. ಸೊ ಪ್ರಿಫರಬ್ಲಿ ಟ್ರೈನಿಂಗ್ ಅಕೌಂಟ್ ಆಗಿರೋದ್ರಿಂದ ಐ ವಿಲ್ ಬಿ ಆ್ಯಡಿಂಗ್ ಮೈ ನೇಮ್ ಅಟ್ ದಿ ಎಂಡ್. ಸೊ ಫಸ್ಟ್ 2 ಲ್ಯಾಂಡಿಂಗ್ ಪೇಜ್ ಮಾಡ್ಕೋತೀನಿ. ಆ್ಯಂಡ್ ಇದು ಟ್ರೈನಿಂಗ್ ಅಕೌಂಟ್ ಆಗಿರೋದ್ರಿಂದ ಯು ಶುಡ್ ಬಿ ನಾಟ್ ಯೂಸಿಂಗ್ ಇದು. ಈ ಅಕೌಂಟ್ಗೆ ಆಕ್ಸೆಸ್ ಯಾರಿಗಾದ್ರೂ ಸಿಕ್ಕಿದ್ರೆ ನಾನು ಕೊಟ್ಟರೆ ಕ್ಲೌಡ್ ಪೇಜ್ ಇದು SAP ಆಗಿರೋ ಡೊಮೇನ್, ಇದನ್ನ ಯೂಸ್ ಮಾಡಬೇಡಿ. ಟೆನೆಂಟ್ ಸ್ಪೆಸಿಫಿಕ್ ಯೂಸ್ ಮಾಡಿ. ಸಿನ್ಸ್ ಇಟ್ ಇಸ್ ಫಾರ್ ಲರ್ನಿಂಗ್. ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಬರೀ ಕೋಡಿಂಗ್ ಮೇಲೆ ಆಗಿರೋದ್ರಿಂದ ಬ್ಲ್ಯಾಂಕ್ ತಗೋತೀನಿ, ಸೇವ್ ಮಾಡ್ತೀನಿ. ಫಸ್ಟ್ ಎವರ್ ಲ್ಯಾಂಡಿಂಗ್ ಪೇಜ್ ಕ್ರಿಯೇಟ್ ಮಾಡಿದ್ರೆ ಡೋಂಟ್ ಫರ್ಗೆಟ್ ಟು ಟೇಕ್ 2 ಥಿಂಗ್ಸ್. ಒಂದು ಸೇವ್ ಮಾಡಿ, ಸೇವ್ ಆ್ಯಂಡ್ ಪ್ರೊಡ್ಯೂಸ್ ಮಾಡಿ, ಶೆಡ್ಯೂಲ್ ಆ್ಯಂಡ್ ಪಬ್ಲಿಷ್ ಮಾಡಬೇಕು. ಫಸ್ಟ್ ವೆಯ್ಟ್ ಮಾಡಿ ಈ ಪೇಜ್ ಲೋಡ್ ಆಗಲಿ. ಫಸ್ಟ್ ಕೆಲಸ ಸೇವ್, schedule and publish immediately. And since it is tenant specific, URL ನಿಮಗೆ ರೀಡಬಲ್ ಇರಲ್ಲ, URL ನ ಆಗಲೇ ಕಾಪಿ ಮಾಡ್ಕೊಳ್ಳಿ. ಇದು URL. ಎರಡನೇದು ಪ್ರಿಫರಬಲಿ ಪೇಜ್ ID ಅಂತ ಒಂದು ಜನರೇಟ್ ಆಗಿರುತ್ತೆ ರೈಟ್ ಟಾಪ್ ಅಲ್ಲಿ. ಈ ಪೇಜ್ ID ನ ಕಾಪಿ ಮಾಡ್ಕೊಳ್ಳಿ. ಎಲ್ಲಿ ಯೂಸ್ ಆಗುತ್ತೆ ಆಮೇಲೆ ಹೇಳ್ತೀವಿ. ಈಗ ನನಗೆ ಥ್ಯಾಂಕ್ ಯು ಪೇಜ್ ಬೇಕು. ಸೊ ಒಂದು ರೆಡಿ ಆಯಿತು. ಕೋಡಿಂಗ್ ಎಲ್ಲ ಆಮೇಲೆ ಮಾಡೋಣ. ಸೊ ಐ ವಿಲ್ ಗೋ ಬ್ಯಾಕ್ ಟು ಮೈ ಫೋಲ್ಡರ್. ಎರಡು ಪೇಜ್ ಮಿನಿಮಮ್ ಬೇಕು ಇನಿಷಿಯಲಿ, ಆಯ್ತಾ. ಹೋಗ್ತಾ ಒಂದೇ ಪೇಜಲ್ಲಿ ಮಾಡೋದು ಹೆಂಗೆ ಆಮೇಲೆ. ಪ್ರೊಫೈಲ್ ಸೆಂಟರ್ ಪೇಜ್ ಚಂದ್ರ. ಸೊ ಇದು ಯಾವ ಪೇಜ್ ಇದು ಥ್ಯಾಂಕ್ ಯು ಪೇಜ್. ಬಟ್ ಥ್ಯಾಂಕ್ ಯು ಪೇಜ್ ಅಂದರೆ ಯಾವುದಕ್ಕೆ ಥ್ಯಾಂಕ್ ಯು ಪೇಜು? ಪ್ರೊಫೈಲ್ ಸೆಂಟರ್ ಥ್ಯಾಂಕ್ ಯು ಪೇಜ್. ಸೊ ಲೆಟ್ ಮಿ ಹ್ಯಾವ್ ಅ ಕ್ಲಿಯರರ್ ನೇಮ್. ನಾಳೆ ದಿನ ನೋಡ್ಬೇಕಾದ್ರೆ ಈಸಿ ಆಗುತ್ತೆ. ಥ್ಯಾಂಕ್ ಯು ಪೇಜ್ ಅಂತ ಕರೀತಾರೆ, ಕೆಲವರು ಪ್ರೊಸೆಸಿಂಗ್ ಪೇಜ್ ಅಂತ ಕರೀತಾರೆ. You can call with any name. Tenant specific ತಗೊಳ್ಳಿ. ನೆಕ್ಸ್ಟ್ ಬ್ಲ್ಯಾಂಕ್ ಟು ಪೇಜ್. ಸೊ ಅಸ್ಯೂಮಿಂಗ್ ದಟ್ ಪೀಪಲ್ ಹೂ ಆರ್ ವಾಚಿಂಗ್ ದಿಸ್ ಮಾರ್ಕೆಟಿಂಗ್ ಕ್ಲೌಡ್ ಇದು ಗೊತ್ತು, ಹಾಗಾಗಿ ನಾನು ಸ್ವಲ್ಪ ಮೌಸ್ ಪಾಯಿಂಟರ್ ಫಾಲೋ ಮಾಡಿ. ಸೊ ಫಸ್ಟ್ ಕೆಲಸ ಏನು ಮಾಡಬೇಕು? ಸೇವ್, ಶೆಡ್ಯೂಲು, ಪಬ್ಲಿಷ್. ಐ ನೀಡ್ ದಿ URL ಬಿಕಾಸ್ ಅದು ಹ್ಯೂಮನ್ ರೀಡಬಲ್ ಆಗಿರಲ್ಲ. ಆ್ಯಂಡ್ ಇದ್ರ ಪೇಜ್ ID ಬೇಕು. ನನ್ನ ಹತ್ರ ಏನೇನು ಬೇಕು ಬೇಸಿಕಲಿ ಎಲ್ಲ ರೆಡಿ ಇದೆ. ಐ ನೀಡ್ ಟು ಸ್ಟಾರ್ಟ್ ವರ್ಕಿಂಗ್ ಟುವರ್ಡ್ಸ್ ದಿಸ್ ಒನ್. ಸೊ ಈಗ ನನ್ನ ಹತ್ರ ಕಾಂಟ್ಯಾಕ್ಟ್ ಕೀ ಇದೆ, ಕಾಂಟ್ಯಾಕ್ಟ್ ಇದೆ ವಿತ್ ದಿಸ್ ಕೀ, ಇದೆ ಇಮೇಲ್ ID, ಇದು ಕಾಂಟ್ಯಾಕ್ಟ್ ಕೀ ಇದೆ. ಫಸ್ಟ್ ಇದಕ್ಕೊಂದು ಇಮೇಲ್ ಕಳಿಸ್ಬೇಕು. ಸೊ ಇಮೇಲ್ ಕಳಿಸೋದಾದ್ರೆ ವೆರಿ ಸ್ಟ್ರಿಕ್ಟ್ಲಿ ಈ ಅಕೌಂಟಲ್ಲಿ ಯು ಹ್ಯಾವ್ ಟು ಸೆಂಡ್ ಅನ್ ಇಮೇಲ್ ಯೂಸಿಂಗ್ ದಿಸ್ ಆಸ್ ಯೋರ್ ಸಬ್ಸ್ಕ್ರೈಬರ್ ಕೀ. ಇಲ್ದವ್ರು ಇಮೇಲ್ ಕಳಿಸ್ಲೇಬೇಡಿ, ಬಿಕಾಸ್ ಡೇಟಾ ಕರಪ್ಟ್ ಆಗಿಬಿಡುತ್ತೆ. ಇಟ್ ಇಸ್ ವೆರಿ ಟೀಡಿಯಸ್ ಟು ಮ್ಯಾನೇಜ್. ಸೊ ನನ್ನ ಸೇಲ್ಸ್ಫೋರ್ಸ್ CRM ಇದೆ, ಸೇಲ್ಸ್ಫೋರ್ಸ್ ಮಾರ್ಕೆಟಿಂಗ್ ಕ್ಲೌಡ್ ಇದೆ. ಈಗ ಅಜೆಂಡಾ ಏನು? ಸೊ ಫಸ್ಟು ಒಂದು ಇಮೇಲ್ ಹೋಗಬೇಕು. ಇಮೇಲ್ ಹೋದ್ಮೇಲೆ ಲಿಂಕ್ ಇರುತ್ತೆ ವಿಚ್ ವಿಲ್ ಬಿ ಲ್ಯಾಂಡಿಂಗ್ ಟು ದಿಸ್ ಪ್ರೊಫೈಲ್ ಸೆಂಟರ್ ಪೇಜ್. ಅಲ್ಲಿ ಅವ್ರ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಕಾಣಿಸ್ಬೇಕು. ಅದನ್ನು ನಾನು ಮಾಡಿಫೈ ಮಾಡಬೇಕು. ಆ್ಯಂಡ್ ಅದು ವಾಪಸ್ಸು CRM ಅಲ್ಲಿ ಅಪ್ಡೇಟ್ ಆಗಬೇಕು. ಅಜೆಂಡಾ CRM ವಾಪಸ್ ಅಪ್ಡೇಟ್ ಆಗೋದು. ಸೊ ಇದಕ್ಕೆ ಐ ನೀಡ್ ಅನ್ ಇಮೇಲ್ ಫಸ್ಟ್ ವಿತ್ ಅ ಲಿಂಕ್. ಸೊ ಸಬ್ಸ್ಕ್ರೈಬರ್ ಕೀ. ಸೊ ಡೇಟಾ ಬರ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಹೌದು, ಡೇಟಾ ಇಸ್ ಫ್ಲೋಯಿಂಗ್ ಇನ್. ಸೊ ನಿಮ್ಗೆ ಏನೇನು ಆಕ್ಸೆಸ್ ಬೇಕು ಈ ಪರ್ಟಿಕ್ಯುಲರ್ ಎಕ್ಸರ್ಸೈಸ್ ಮಾಡೋದಕ್ಕೆ ಫಾರ್ ದಿಸ್ ಪರ್ಟಿಕ್ಯುಲರ್ ಅಕೌಂಟ್,
You need Gmail access, Salesforce CRM access, and Marketing Cloud access. ಮೂರು ಇರಬೇಕು. ಸೊ ನೀವು ಫಸ್ಟ್ ನಿಮ್ ಕಾಂಟ್ಯಾಕ್ಟ್ ಕ್ರಿಯೇಟ್ ಮಾಡ್ಕೊಂಡು ಯು ಪ್ಲೇ ಅರೌಂಡ್ ವಿತ್ ಡೇಟಾ ಸಿಂಕ್ ಆಗ್ತಾ ಇದೆ ಅಂತ ಚೆಕ್ ಮಾಡ್ಕೋತೀನಿ ಫಸ್ಟ್ ಯೂಸಿಂಗ್ ಡೇಟಾ ಸೋರ್ಸಸ್. ಡೇಟಾ ಸಿಂಕ್ ಆಗ್ತಾರ ಅಂದ್ರೆ ಐ ನೀಡ್ ಟು ಬ್ರಿಂಗ್ ಇಟ್. ಸೊ ಡೇಟಾ ಸಿಂಕ್ ಆಗ್ತಾ ಇದೆ ಆ್ಯಂಡ್ ಸಿಂಕ್ ಆಗೋದಕ್ಕೆ ದೆರ್ ಇಸ್ ಅ ಕಂಡೀಷನ್. ಈ ಫೀಲ್ಡ್ ಸಿಂಕ್ ವಿತ್ SFMC ಈಕ್ವಲ್ ಟು ಟ್ರೂ, ಇದು ಇದ್ರೆ ಮಾತ್ರ. ಸೊ ಇಸ್ ಇಟ್ ಪಾಸಿಬಲ್? ಲೆಟ್ ಮೀ ಎಡಿಟ್ ದಿಸ್ ಕಾಂಟ್ಯಾಕ್ಟ್ಸ್. ನಾನು ಚೇಂಜ್ ಮಾಡಿದ್ದೀನಿ ಅನ್ಸುತ್ತೆ, ಐ ಆಮ್ ನಾಟ್ ಶ್ಯೂರ್. ಸೊ ಏನ್ ಮಾಡ್ತೀನಿ ನಾನು, ಡೆವಲಪರ್ ಕನ್ಸೋಲ್ ಅಲ್ಲಿ ಚೇಂಜ್ ಮಾಡ್ತೀನಿ. ಆ ವ್ಯಾಲ್ಯೂ ಸಿಗ್ತಲ್ಲ ನನಗೆ, ಅದೇನೋ ಡಿಸೈನ್ ಚೇಂಜ್ ಮಾಡಿದ್ದೀನಿ. ಸೊ ಕ್ವೆರಿ ಎಡಿಟರು, ಸೆಲೆಕ್ಟ್ ಐ ಡಿ, ಇದು SQL. ಸೆಲೆಕ್ಟ್ ಐ ಡಿ, ಇಮೇಲ್, ಆಮೇಲೆ ಈ ಫೀಲ್ಡ್ sync with SFMC from contact where email is live. ಇದಕ್ಕೆ ಫಾಲ್ಸ್ ಇದೆ, ಪ್ರೂವ್ ಮಾಡ್ಕೊಂಡ್ಬಿಡ್ತೀನಿ. And after that I'll hit the button execute. Select ID, email. ಈ ಫೀಲ್ಡ್ ಅಲ್ಲಿ ಬಂದಿದೆ. ಸಿಂಕ್ ವಿತ್ SFMC ಟ್ರೂ ಇದೆ. ಐ ಜಸ್ಟ್ ವಾಂಟೆಡ್ ಟು ಕನ್ಫರ್ಮ್ ದಿಸ್ ಬಿಕಾಸ್ UI ಅಲ್ಲಿ ನನಗೆ ಕಾಣಿಸ್ಲಿಲ್ಲ. ದಿಸ್ ಇಸ್ ಯೋರ್ ಸೇಲ್ಸ್ಫೋರ್ಸ್ CRM ಡೆವಲಪರ್, ಆಯ್ತಾ? ಡೆವಲಪರ್ ಬಂದು ಸೊ ಅದು ಸಿಂಕ್ ಆಗುತ್ತೆ ನೆಕ್ಸ್ಟ್ 15 minutes ಅಲ್ಲಿ. ಈಗ ಫಸ್ಟ್ ನಾನು ಡೇಟಾ ರೆಡಿ ಮಾಡ್ಕೋಬೇಕು ಸೊ ದಟ್ ಐ ಕ್ಯಾನ್ ಸೆಂಡ್ ದಿ ಇಮೇಲ್ ಕಳಿಸೋದೇ ಫಸ್ಟ್ ಕೆಲಸ. ಸೊ ಈ ಇಮೇಲ್ ಕಳಿಸೋದಕ್ಕೆ ಇದು ಟ್ರೈನಿಂಗ್ ಅಕೌಂಟ್ ಆಗಿರೋದ್ರಿಂದ ನಂದೊಂದು ಫೋಲ್ಡರ್ ಇದೆ. ಇಲ್ಲಿ ಐ ವಿಲ್ ಬಿ ಕ್ರಿಯೇಟಿಂಗ್ ಡೆವಲಪರ್ ಅಂತ ಒಂದು ಫೋಲ್ಡರ್ ಮಾಡ್ಬೇಕು. ಡೆವಲಪರ್ CRM. ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಫಸ್ಟ್ ನನ್ನ ಕಾಂಟ್ಯಾಕ್ಟ್ ಎತ್ಕೋತೀನಿ ಅಷ್ಟೇ. ನನ್ನ ಕಾಂಟ್ಯಾಕ್ಟ್ ಯಾವುದು? ದಿಸ್ ಇಸ್ ಮೈ ಕಾಂಟ್ಯಾಕ್ಟ್. ಸೊ ಇಲ್ಲಿ ಕಾಂಟ್ಯಾಕ್ಟ್ _Salesforce_1 ಇದೆ. ಯಾಕೆ Salesforce_1 ಇದೆ ಅಂದ್ರೆ ಇದ್ರ ಜೊತೆ ಇನ್ನೊಂದು BU ಇದೆ, ಅಲ್ಲಿ ರಿಯಲ್ ವರ್ಲ್ಡ್ ಅಲ್ಲಿ Salesforce CRM ಕನೆಕ್ಟ್ ಆಗಿದೆ. ನೀವು ಎಷ್ಟು CRM ಕನೆಕ್ಟ್ ಮಾಡ್ತೀರಾ ಅದು 1 2 3 ಅಂತ ನಂಬರ್ ತಗೋತಾ ಇರುತ್ತೆ. ಸೊ ಹಿಯರ್ ವಿ ಹ್ಯಾವ್ ದಟ್. ಇಲ್ಲಿ ಕಾಂಟ್ಯಾಕ್ಟ್ ರೆಕಾರ್ಡ್ಸ್ ಇದೆ. ಸೊ 3 ಇದೆ ಆಲ್ರೆಡಿ. ಯಾಕೆ ಫಿಲ್ಟರ್ ಮಾಡ್ತೀನಿ, 4ನೇದು ಬರುತ್ತೆ ಇನ್ನೊಂದು 5 ನಿಮಿಷದಲ್ಲಿ. ಸೊ ಐ ವಿಲ್ ಬಿ ಕ್ರಿಯೇಟಿಂಗ್ ಬೇಸ್ಡ್ ಆನ್ ದಿಸ್ ಫೀಲ್ಡ್ ವಿಚ್ ಶುಡ್ ಬಿ ಈಕ್ವಲ್ ಟು ದಿಸ್ ಒನ್. ಇದನ್ನು ತಗೊಂಡ್ಬಿಡ್ತೀನಿ, ಡೌಟ್ ಏನಿದೆ. ಈ 2 ಫೀಲ್ಡ್ ಅಲ್ಲಿ ಈ ವ್ಯಾಲ್ಯೂ ಇದ್ರೆ ಸೊ ಈಗ ನಾನು ಕ್ರಿಯೇಟ್ ಮಾಡೋದು ಒಂದು ಫಿಲ್ಟರ್ ಡಿ ಬಂದು Salesforce ಕಾಂಟ್ಯಾಕ್ಟ್ _Salesforce _Chandra_FD. ಯಾಕೆ ನನ್ನ ಹೆಸರು ಮಾಡ್ಕೋತೀನಿ. ಇಲ್ಲ ಪ್ರಿಫರಬಲಿ ಲೆಂತಿ ಆದ್ರೂ ಪರವಾಗಿಲ್ಲ ಅಂದ್ರೆ ಐ ವಿಲ್ ಬಿ ಆಡಿಂಗ್ ಡೆವಲಪರ್ _contact _Salesforce ನನ್ನ ಹೆಸರು _FD. ಐ ವಿಲ್ ಬಿ ಸ್ಟೋರಿಂಗ್ ಇಟ್ ಇನ್ ಮೈ ಫೋಲ್ಡರ್. ಸೊ ನನಗೆ ಡೇಟಾ ಬರಬೇಕು. ಬಂದ ಮೇಲೆ ಇಮೇಲ್ ಕಳಿಸ್ತೀನಿ. ಸೊ ನನಗೀಗ ವೆರಿ ಬೇಸಿಕಲಿ ಐ ವಾಂಟ್ ಟು ಕ್ರಿಯೇಟ್ ಅನ್ ಇಮೇಲ್ ಆ್ಯಂಡ್ ಎನ್ಶೋರ್ ದಟ್ ವೆನ್ ದೇ ಕ್ಲಿಕ್ ದಿ ಲಿಂಕ್ ದೇ ಆರ್ ಲ್ಯಾಂಡೆಡ್. ಫಸ್ಟ್ ಕೆಲಸನೇ ಕಾಂಟ್ಯಾಕ್ಟ್ ಕ್ರಿಯೇಟ್ ಆಗಬೇಕು, ಸಿಂಕ್ ಆಗಬೇಕು. ನಮ್ಮ ಮಾರ್ಕೆಟಿಂಗ್ ಕೊಡು ಇಮೇಲ್ ಕಳಿಸಿದ ಮೇಲೆ ಪ್ರೊಫೈಲ್ ಸೆಂಟರ್ ಕೆಲಸ ಬರೋದು. ಪ್ರೊಫೈಲ್ ಸೆಂಟರ್ ನೀವು ಡೈರೆಕ್ಟ್ ಪ್ರೊಫೈಲ್ ಸೆಂಟರ್ ವಿಚ್ ಯು ಪೀಪಲ್ ಆರ್ ಕ್ರಿಯೇಟಿಂಗ್ ಇನ್ ಮಾರ್ಕೆಟಿಂಗ್ ಕ್ಲೌಡ್
ದೇ ವಿಲ್ ಓನ್ಲಿ ಕಮ್ ಟು ಇಟ್ ಫ್ರಮ್ ಆನ್ ಇಮೇಲ್ ಲಿಂಕ್. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಡೈರೆಕ್ಟ್ ಆಗಿ ಆ ಪೇಜಿಗೆ ಹೋಗಲ್ಲ, ಬಿಕಾಸ್ ಅದು ವೆಬ್ಸೈಟ್ ಅಲ್ಲ. ಸೊ ಇನ್ನೂ ಬಂದಿಲ್ಲ, ಬರುತ್ತೆ, ಬಂದ್ಮೇಲೆ ನೋಡ್ಕೊಳ್ಳೋಣ. ಸೊ ನಾವು ಪ್ಯಾರ್ಲಲಿ ನನಗೊಂದು ಇಮೇಲ್ ಬೇಕು, ಇಮೇಲಲ್ಲಿ ಲಿಂಕ್ ಬೇಕು. ಆ ಲಿಂಕ್ ಕ್ಲಿಕ್ ಮಾಡಿದಾಗ ಅವರು ಈ ಕ್ಲೌಡ್ ಪೇಜಿಗೆ ಬರಬೇಕು. ಸೊ ಅದು ವರ್ಕ್ ಆದ ಮೇಲೆ ನಮ್ಮ ಆ್ಯಮ್ ಸ್ಕ್ರಿಪ್ಟ್ ಕೋಡ್ ಸ್ಟಾರ್ಟ್ ಆಗೋದು. ಅದಕ್ಕೆ ಮುಂಚೆ ಆಗಲ್ಲ. ವಿಡಿಯೋ ಒನ್ನಲ್ಲಿ ಆ್ಯಮ್ ಸ್ಕ್ರಿಪ್ಟ್ ಸ್ಟಾರ್ಟ್ ಆಗಲ್ಲ. ಸೊ ದಿಸ್ ಇಸ್ ಮೈ ಡೆವಲಪರ್ ಕಮ್. ಸೊ ಇದಕ್ಕೆ ಡೆವಲಪರ್ CRM, ಆದಷ್ಟು ಎಲ್ಲ ಕಡೆ ಇದೇ ಹೆಸರು ಕೊಡ್ತೀನಿ ನಾನು. ಡೆವಲಪರ್ CRM ಕ್ರಿಯೇಟ್ ಬೇಕು ಅಂದರೆ ಟೆಂಪ್ಲೇಟ್ ಕ್ರಿಯೇಟ್ ಮಾಡ್ಬಿಟ್ಟು ಆಮೇಲೆ ಮಾಡ್ಕೊಳ್ಳಿ, ದಟ್ ಈಸ್ ಲೆಫ್ಟ್ ಟು ಯು. ಸೊ ಐ ವಿಲ್ ಬಿ ಕ್ರಿಯೇಟಿಂಗ್ ಆ್ಯನ್ ಟೆಂಪ್ಲೇಟ್. ಮ್ಯಾಂಡೇಟರಿ ಅಲ್ಲ, we call this one as developer CRM template and ending with my name. ಎಲ್ಲೇ ಕೊಟ್ಟರು ನಾನು ಹೆಸರು ಹಾಕ್ಕೊತೀನಿ. ನಂಗೆ ಇನ್ನೊಂದು ಬ್ಲಾಕ್ ಬೇಕಿಲ್ಲಿ. ಎರಡು ಬ್ಲಾಕ್ ಇದೆ ಅಷ್ಟೇ. ಸೊ ದಿಸ್ ಇಸ್ ಮೈ ಡೆವಲಪರ್ CRM ಟೆಂಪ್ಲೇಟ್. ಈಗ ಈ ಟೆಂಪ್ಲೇಟ್ ಯೂಸ್ ಮಾಡ್ಕೊಂಡು ಇಮೇಲ್ ಕ್ರಿಯೇಟ್ ಮಾಡ್ತೀನಿ. ಸೊ ಕ್ರಿಯೇಟ್ ಅನ್ ಇಮೇಲ್ ಫ್ರಮ್ ದಿ ಟೆಂಪ್ಲೇಟ್ ವಿಚ್ ಇಸ್ ಸೇವ್ಡ್ ಇನ್ ಮೈ ಫೋಲ್ಡರ್. ಇದು ನನಗೆ ಡೆವಲಪರ್ CRM ಇಮೇಲ್. So it is normal welcome to decompiler training. ಸಿಂಪಲ್ ಒನ್. ಕ್ರಿಯೇಟರ್ ಏನಿಲ್ಲ, ಒಂದು ಇಮೇಜ್ ಹಾಕೋತೀನಿ ಆ್ಯಂಡ್ ಒಂದು ಬಟನ್ ಹಾಕೋತೀನಿ. ಈ ಬಟನ್ ಕ್ಲಿಕ್ ಮಾಡಿದ್ರೆ ಈ ಬಟನ್ಗೆ ಕೊಡ್ತೀನಿ. ನಾವು ಈ ಬಟನ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಪ್ರೊಫೈಲ್ ಸೆಂಟರ್ ಅಂತ ನೇಮ್. ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲಿಗೆ ಹೋಗ್ಬೇಕು ಅವರು? ಕ್ಲೌಡ್ ಪೇಜ್ಗೆ ಹೋಗ್ಬೇಕು. ಮುಂಚೆ ತುಂಬಾ ಕೋಡ್ ಬರೀಬೇಕಿತ್ತು, ಇದು ತುಂಬಾ ಸಿಂಪಲ್ ಮಾಡ್ಬಿಟ್ಟಿದ್ದಾರೆ. ಇಲ್ಲೇ ಇದೆ ಆಪ್ಷನ್, ಕ್ಲೌಡ್ ಪೇಜ್ ಕೊಡಿ ಆ್ಯಂಡ್ ಪೇಜ್ ID ಲೋಡ್ ಆಗುತ್ತೆ. ಪೇಜ್ ID ಬಂದಾಗ ಪೇಜ್ ID ತಗೊಳ್ಳಿ, ಸೆಲೆಕ್ಟ್ ದಿ ಪೇಜ್. ಇಲ್ಲಿ ನೋಡಿ ತುಂಬಾ ಆಗೋಗಿದೆ, ಯೂಸ್ ಲಿಸ್ಟ್ ಇದೆ. ದಟ್ಸ್ ಫೈನ್. ಸೊ ಪ್ರೊಫೈಲ್ ಸೆಂಟರ್ ಪೇಜ್ ಚಂದ್ರ ಇದು ಬೇಕಾಗಿದೆ. ಟೈಟಲ್ ಏನು ಬೇಕು? go here to update your profile information, and this is my profile underscore center underscore CTA underscore Chandra underscore CT ಅಂತ ಕೊಡ್ತೀನಿ. ಇದೇನಿಗೆ ಬೇಕು ಮುಂದೆ ನೋಡ್ಕೊಳ್ಳೋಣ. ಸದ್ಯಕ್ಕೆ ದಿಸ್ ಇಸ್ ವಾಟ್ ಐ ವಾಂಟ್. ಸೊ ಇಮೇಜ್ ಯಾವ್ದಾದ್ರು ಇದ್ರೆ ಇಮೇಜ್ ತಗೋತೀನಿ. ಮತ್ತೆ ಒಂದು ಲೋಗೋ ಇದೆ, ದಿಸ್ ಒನ್ ತುಂಬಾ ದೊಡ್ಡದಾಗೋಯ್ತು. ಇದು ಓಕೆ. ಸೊ ನನಗೆಲ್ಲ ರೆಡಿ ಇದೆ. ಓನ್ಲಿ ಥಿಂಗ್ ಇಸ್ ನನಗೆ ಕಾಂಟ್ಯಾಕ್ಟ್ ಬಂತಾ ಅಂತ. ಕಾಂಟ್ಯಾಕ್ಟ್ ಬಂದ್ಮೇಲೆ ಈ ಬಟನ್ ಕ್ಲಿಕ್ ಮಾಡ್ತೀನಿ. ಬಟನ್ ಕ್ಲಿಕ್ ಮಾಡಿದ್ರೆ ಕ್ಲೌಡ್ ಪೇಜ್ಗೆ ಹೋಗ್ಬೇಕು. ಸೊ ಫಸ್ಟ್ ಥಿಂಗ್ ಚಂದ್ರ ಡೆವಲಪರ್ CRM ಕಾಂಟ್ಯಾಕ್ಟ್. ಇದು ಮ್ಯಾನ್ಯಲಿ ರಿಫ್ರೆಶ್ ಮಾಡಬೇಕು. 15 ನಿಮಿಷ ಆಗಿದೆ, ರಿಫ್ರೆಶ್ ಮಾಡಿ ನೋಡಿ ಬಂದಿರುತ್ತೆ. ಅದನ್ನು ಚೆಕ್ ಮಾಡೋ ಐ ಕ್ಯಾನ್ ಚೆಕ್ ಹಿಯರ್ ಆಲ್ಸೋ. ಆದಷ್ಟು ನಿಮ್ಮ ಕಾಂಟ್ಯಾಕ್ಟ್ 3 ರೆಕಾರ್ಡ್ ಇದೆ. we have 3 records. 4th record ಬರಲಿ. ಸೊ ಐ ಜಸ್ಟ್ ಚೆಕ್ ವಿತ್ ದಿಸ್ ಸರ್. ನನಗೊಂದು B ಬೇಕಷ್ಟೇ.
ಚೆಕ್ ಮಾಡಕ್ಕೆ ಅಲ್ಲಿಗೆ ಹೋಗ್ತಾ ಇದೀವ ಇಲ್ವಾ ಅಂತ. ಎಡಿಟ್ ಇಮೇಲ್ ಅಡ್ರೆಸ್ ವಿತ್ ಆರ್ ಕಂಡೀಷನ್ ಬರ್ದಿದ್ದೀನಿ ಅಲ್ಲಿ. ನನ್ಗೆ ಈ ಕಾಂಟ್ಯಾಕ್ಟ್ ಏನಕ್ಕೆ ಬೇಕು ಅಂದ್ರೆ ಇಮೇಲ್ನ ಟೆಸ್ಟ್ ಮಾಡಕ್ಕಷ್ಟೇನೆ, ಲ್ಯಾಂಡ್ ಆಗುತ್ತೋ ಇಲ್ವೋ ಅಂತ. ಇಫ್ ರಿಕ್ವೈರ್ಡ್ ಒಂದು ಇಮೇಲ್ ಕಳಿಸ್ತೀನಿ, ನಾರ್ಮಲ್ ಸೆಂಡ್ ಮಾಡ್ತೀನಿ. ಲ್ಯಾಂಡಿಂಗ್ ಪೇಜ್ ಬರ್ತಾ ಇದ್ದಾರೆ ಅಂದ ಮೇಲಿಂದ ವಿ ಶುಡ್ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಆಮ್ಸ್ಕ್ರಿಪ್ಟ್ ಕೋಡಿಂಗ್, ವಿಚ್ ವಿಲ್ ಬಿ ಇನ್ ದಿ ವಿಡಿಯೋ ನಂಬರ್ 2. ಈಗ ನಾನು ವೇಟ್ ಮಾಡ್ತಾ ಇರೋದು ಅದೊಂದು ಕಾಂಟ್ಯಾಕ್ಟ್ ಬರಲಿ. ಪ್ರಿವ್ಯೂ ಅಂಡ್ ಟೆಸ್ಟ್ ಅಲ್ಲಿ ನನಗೆ ಲ್ಯಾಂಡಿಂಗ್ ಪೇಜ್ಗೆ ಹೋಗ್ಬೇಕಷ್ಟೇ. ಡೇಟಾ ಎಕ್ಸ್ಟೆನ್ಷನ್ ಚಂದ್ರ, ಡೆವಲಪರ್ CRM. ಓಕೆ, 2 ಕಾಂಟ್ಯಾಕ್ಟ್ ಬಂದಿದೆ, ಸೂಪರ್. ಈ ಬಟನ್ ಕ್ಲಿಕ್ ಮಾಡ್ತೀನಿ. ಕೆಲವೊಂದು ಇಮೇಜ್ ಬರಲಿಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ಅಲ್ಲಿ ಕ್ಲಿಕ್ ಆನ್ ದಿಸ್ ಬಟನ್. ನನಗೆ ಲ್ಯಾಂಡಿಂಗ್ ಪೇಜಿಗೆ ಬರ್ತಾ ಇದ್ದೀನಿ. ಇದೇ ಲ್ಯಾಂಡಿಂಗ್ ಪೇಜ್ ಅಂತ ಗ್ಯಾರಂಟಿ ಏನು ಅಂದ್ರೆ ಇಲ್ಲಿದೆ ನೋಡಿ, DSX ಅಲ್ಲಿಗೆ ಬರ್ತಾ ಇದೆ. ಇಲ್ಲಿಂದ ವಿ ಶುಡ್ ಬಿ ಕೋಡಿಂಗ್. ಸ್ಪೆಸಿಫಿಕಲಿ ಪ್ರೊಫೈಲ್ ಸೆಂಟರ್ ಬರಕ್ಕೂ ಮುಂಚೆ ಒಂದು ಇಮೇಲ್ ಹೋದ್ಮೇಲೆ ಪ್ರೊಫೈಲ್ ಸೆಂಟರ್ಗೆ ಬರೋದು. ಅವ್ರು ಇಮೇಲ್ ಇಂದಾನೇ ಅವ್ರ ಪ್ರೊಫೈಲ್ ಸೆಂಟರ್ಗೆ ಬರಬೇಕು. ಇಮೇಲ್ ಅಲ್ಲಿ ಲಿಂಕ್ ಇಂದಾನೇ ಬರೋದು, ಇಮೇಲ್ ಲಿಂಕ್ ಇಲ್ಲದೆ ಬರಲ್ಲ. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಯಾಕೆಂದ್ರೆ ಇದು ಕ್ಲೌಡ್ ಪೇಜ್. ಈ ಕ್ಲೌಡ್ ಪೇಜ್ ಅವ್ರ ವೆಬ್ಸೈಟ್ ಅಲ್ಲಿ ಇರಲ್ಲ, ವೆಬ್ಸೈಟ್ ಇಂದ ಇಲ್ಲಿಗೆ ಅವ್ರು ಬರಲ್ಲ. ಸೊ ಈ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಳ್ಳಿ. ದೆನ್ ವಿಲ್ try to understand the remaining coding in the next video. Thank you.